ಎಲ್ಲ ಥರದ್ದು ತೋರಿಸ್ತೀವಿ. ಹಣ್ಣಿನ ಗಿಡಗಳ ತೋರಿಸ್ತೀರಾ? ಜೇನು ಕೃಷಿನೂ ಮಾಡಿದ್ರಾ? ಜೇನು ಕೃಷಿ ಮಾಡಿದ್ದೀವಿ ಸರ್, ತೋರಿಸ್ತೀವಿ. ಬನ್ನಿ ತೋರಿಸಿ. ಅದರಿಂದ ಒಂದು ವೀಡಿಯೋ ಮಾಡ್ಕೊಂಡ್ರೆ ಓಕೆ, ಕ್ಲೋಸ್ ಮಾಡಿ ರ್ಯಾಶ್ ಆಗ್ತದೆ. ಇದೆಲ್ಲ ಉತ್ತದಲ್ಲಿ ಹಿಡಿದು ನಾವು ಬಾಕ್ಸಿಗೆ ಹಾಕಿರಿ ಸರ್. ಹೌದಾ? ಹೌದು. ಸಿದ್ದೇಶ್ ಅವರೇ. ಸರ್ ಹೇಳಿ. ಇದು ಒಂದು ಬಾಕ್ಸ್ ನೋಡಿದ್ದೀನಿ. ಹೌದು ಸರ್, ಇದು ಜೇನಿನ ಕೊಠಡಿ ಸರ್. ಇದು ನಾವೀಗ ಹೊರಗಡೆ ತರಿಸ್ಬೇಕು ಅಂದರೆ ಬಾಕ್ಸು ಮತ್ತು ಜೇನಿನ ಸಂಸಾರ ಎಲ್ಲ ಸೇರಿ 4,500 ಅಂತ ಇದು ಮಾಡ್ತಾರೆ ಸರ್. ನಾವು ನಮ್ಮ ಹತ್ರ ಸ್ನೇಹಿತರ ಹತ್ರ ಬಾಕ್ಸ್ ಇತ್ತು, ಬಾಕ್ಸು ಅವರು ಯೂಸ್ ಮಾಡಿರಲಿಲ್ಲ ಸರ್. ಅದರಿಂದ ನಮಗೆ ಬಾಕ್ಸ್ ಕೊಡಿ ಅಂತ ಇದು ಮಾಡ್ಕೊಂಡು ಇಲ್ಲೇ ಉತ್ತ ಮತ್ತು ಪೊಟರೆ ಈ ಥರದಲ್ಲಿ ಏನು ಜೇನು ಸಿಗುತ್ತೋ ಅದನ್ನು ಇದು ಮಾಡಿ ನಾವು ಈ ಬಾಕ್ಸಿಗೆ ಶಿಫ್ಟ್ ಮಾಡ್ಕೊಂಡು ಸಾಕಾಣಿಕೆ ಮಾಡ್ತಾಯಿದ್ದೀವಿ ಸರ್. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸಿದ್ದೇಶ್ ಸರ್? ಇದು 1-1.5 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. ಅಂದರೆ ನೀವು ಉತ್ತದಲ್ಲಿರೋ ಜೇನನ್ನ ಹಿಡಿತೀರಾ ನೀವೇನೆ? ಹೌದೌದು ಸರ್, ನಾವೇ ಹಿಡಿದು ಬಾಕ್ಸಿಗೆ ಇದು ಮಾಡಿ ಸೆಟ್ ಮಾಡಿದ್ರು ಸರ್. ಇದು ಅಲ್ಲ, ಇದು ಟ್ರೈನಿಂಗ್ ಆಗಿದೆಯಾ ನಿಮಗೆ? ಇಲ್ಲ ಸರ್, ನಾವೇ ಯೂಟ್ಯೂಬ್ ನೋಡ್ಕೊಂಡು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ನೋಡ್ಕೊಂಡು ಮಾಡಿರೋ ಸರ್ ಇದು. ಓಕೆ ಸಿದ್ದೇಶ್ ಅವರೇ, ಇದು ಹುಳುಗಳಲ್ಲಿ ಕಡಿಯೋದಿಲ್ವಾ ಸರ್? ಹುಳ ಏನಿಲ್ಲ ಸರ್, ನಾವು ಯಾವ ಥರ ಅಡ್ಜಸ್ಟ್ಮೆಂಟ್ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಸರ್. ಹುಳ ಏನಾರು ಒಂದು ಹುಳ ಸಾಯಿಸಿದ್ರು ಅವು ಅಟ್ಯಾಕ್ ಮಾಡ್ತವೆ. ಏನು ಸಮಸ್ಯೆ ಮಾಡಿಲ್ಲ ಅಂದ್ರೆ ಅವು ಯಾವ ಥರ ನಾವು ಸಂಬಂಧ ಇಟ್ಕೊಂಡಿರ್ತೀವಿ ಆ ಥರ ಇರ್ತವೆ ಸರ್ ಅವು. ಜೇನುತುಪ್ಪ ಏನಾದರೂ ಮಾಡ್ತೀರಾ ಸರ್? ಮಾರೋದೇನಿಲ್ಲ ಸರ್, ನಮಗೆ ಯೂಸ್ ಮಾಡ್ಕೊಂತೀವಿ ಸರ್. ಈಗ ಇದ್ರಾಗೆ ಜೇನುತುಪ್ಪ ಏನು ಪ್ಯೂರ್ ಸಿಗ್ತಾ ಇಲ್ಲ ಸರ್. ಎಲ್ಲ ಕೆಮಿಕಲ್ ಇರೋದ್ರಿಂದ ನಮ್ಗೇನು ಪ್ಯೂರ್ ಸಿಗುತ್ತೆ ಅದನ್ನ ನಾವು ಯೂಸ್ ಮಾಡ್ಕೊಂತೀವಿ ಸರ್. ಎಷ್ಟು ಅಂದಾಜು ಒಂದು ಬಾಕ್ಸ್ನಲ್ಲಿ ಎಷ್ಟು ಕೆಜಿ ಬರ್ಬೋದು ತುಪ್ಪ ಸರ್? ಒಂದ್ಸತಿ ಬಂದರೆ 2ರಿಂದ 2.5 kg ತುಪ್ಪ ಬರುತ್ತೆ ಸರ್. ಮಾರ್ಕೆಟಲ್ಲಿ 1,000 ರೂಪಾಯಿವರೆಗೂ ಒರಿಜಿನಲ್ ತುಪ್ಪ ಹೋಗುತ್ತೆ ಸರ್. ಹಂಗೆ ಲೆಕ್ಕ ಹಾಕೊಂಡ್ರೆ 2 kg ಅಂದರೆ 2,500 ರೂಪಾಯಿ. 2,500 ನಮಗೆ ಏನಿದೆ ಇಲ್ದಂಗೆ. ಮತ್ತೆ ನಮಗೆ ತುಪ್ಪಕ್ಕಿಂತ ಮತ್ತೆ ಪರಾಗ ನಮಗೆ ಇಂಪಾರ್ಟೆಂಟ್ ಸರ್. ಈಗ ಏನು ತೆಂಗು ಮತ್ತು ಅಡಿಕೆ ಏನು ಮಾಡಿರ್ತೀವಿ ಅದ್ರಾಗ ಹಳ್ಳು ನಿಲ್ಲಕ್ಕೆ ಜೇನು ಮೇಯ್ನ್ ಇರ್ಬೇಕು ಸರ್. ಅದರಿಂದ ಜನ ಸಾಕಾಣಿಕೆನೇ ಮಾಡ್ತಾ ಇದ್ದೀವಿ. 10 to 15% ಇಳುವರಿ ಜಾಸ್ತಿ. ಹೌದು ಸರ್, ಇಳುವರಿ ಜಾಸ್ತಿ ಆಗುತ್ತೆ. ಅದರಿಂದ ನಮಗೆ ಬೆನಿಫಿಟ್ ತುಪ್ಪ ಮತ್ತೆ ಎಕ್ಸ್ಟ್ರಾ ಸರ್. ಅದು ಒಂದು ಬಾಕ್ಸ್ಗೆ 2,500 ಅಂದ್ರೆ ಸುಮಾರು ಒಂದು 100 ಬಾಕ್ಸ್ ಇಟ್ರೆ ಹೌದೌದು ಸರ್, ಹತ್ತತ್ರ ಇದನ್ನೇ ಒಂದು ಉದ್ಯಮವಾಗಿ ಮಾಡ್ಬೋದು ಸರ್. ಎಲ್ಲ ಮಾಡ್ತಾರೆ, ಉದ್ಯೋಗ ಮಾಡ್ಬೋದು ಸರ್. ಈಗ ಅಂದ್ರೆ ಇದಕ್ಕೇನು ಖರ್ಚು ಬರಲ್ಲ ಸರ್. ಏನು ಖರ್ಚು ಬಾಕ್ಸ್ ಒಮ್ಮೆ ಒಂದ್ಸರಿ ಹುಳನ ಶೇಖರಣೆ ಮಾಡಿದ್ರೆ ಇದು ಡಿವೈಡ್ ಕಾಲ ಬರುತ್ತೆ ಸರ್. ಇದು ಡಿಸೆಂಬರ್ ನವೆಂಬರ್ ಟೈಮಲ್ಲಿ ಗಂಡು ಹುಳ ಜಾಸ್ತಿ ಆಗುತ್ತೆ. ಆ ಟೈಮ್ ನೋಡ್ಕೊಂಡು ಡಿವೈಡ್ ಮಾಡಿದ್ರೆ ಒಂದು ಬಾಕ್ಸ್ನೇ 2 ಬಾಕ್ಸ್ ತರ ಮಾಡ್ಕೊಂಡು ಡಿವೈಡ್ ಮಾಡ್ತಾರೆ. ಬಾಕ್ಸ್ ಅನ್ನು ತಕ ನೀವು ಸಪರೇಟ್ ಮಾಡಿ. ಹೌದೌದು, ಹೆಚ್ಚುವರಿ ಸಂಸಾರ ಮಾಡ್ಬೋದು. ಓಕೆ ಓಕೆ ಸರ್. ನೋಡಿ ಸರ್, ಇದು ಏಲಕ್ಕಿ. ಇದು ನಾವು ಒಂದು 6 ತಿಂಗಳು ಆಯ್ತು ಸರ್. ಒಂದು 6 ತಿಂಗಳಿಂದ ವರ್ಷ ಆಗಿದೆ ಸರ್. ನಾವು ತಂದು ನೋಡ್ಬೇಕು ಸರ್, ಇನ್ನೂ ಫಲ ಬಂದಿಲ್ಲ. ಗಿಡ ಎಲ್ಲ ಗ್ರೋತಿಂಗ್ ಎಲ್ಲ ಚೆನ್ನಾಗಿದೆ. ಇನ್ನು ಒಂದು 6 ತಿಂಗಳಿಂದ ವರ್ಷ ನೋಡಿದ್ರೆ ಫಲ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಸರ್. ಗಿಡ ಎಲ್ಲ ನೋಡಿ ಸರ್, ಚೆನ್ನಾಗಿ ಬಂದಿದೆ ಇದು. ಹೌದು. ಯಾವ ಒಂದು ತಳಿ ಇದ್ರ ಬಗ್ಗೆ ಮಾಹಿತಿ ಇದೆ ಸರ್? ಇದು ನಲ್ಯಾಣಿ ಗೋಲ್ಡ್ ಸರ್. ಇದು ನಲ್ಯಾಣಿ ಗೋಲ್ಡ್. ಹೌದು ಸರ್. ಎಷ್ಟು ಗಿಡ ಹಾಕಿದ್ದೀರಾ ಸರ್? ಇದು 2 ಗಿಡ ಇದೆ. ಎಲ್ಲ ನಾವು ನೋಡ್ತಾ ಇದ್ದೀವಿ ಸರ್, ಯಾವ್ದು ನಮ್ಮ ವಾತಾವರಣಕ್ಕೆ ಯಾವ್ದು ಬರುತ್ತೆ ಬರಲ್ಲ ಅನ್ನೋದು ನೋಡ್ಕೊಂಡು ಗಿಡ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಸರ್. ಈಗ ಒಂದೇ ಸತಿ ಹೌದು ಸರ್, ಹೌದು, ಪ್ರಯತ್ನ ಮಾಡ್ದಲೇ ತಂದು ಒಂದೇ ಸತಿ 150 ಗಿಡ ತಂದು ಲಾಸ್ ಆಗೋದು ಬೇಡ. ಈಗ ಹಾಕಿದ್ರೆ 2 ಗಿಡ ಸಕ್ಸಸ್ ಆದರೆ ಮುಂದಕ್ಕೆ ಮಾಡ್ಬೋದು, ಫೇಲ್ಯೂರ್ ಆದರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು ಸರ್. ಅದು ಆ ಥರ. ಸಿದ್ದೇಶ್ ಅವರೇ, ಇದೇನು ಗೆಣಸಿನ ಗಿಡ ತೋರಿಸ್ತಾ ಇದ್ದೀರಾ? ಹೌದು ಸರ್, ಇದು ಮನೆ ಬಳಕೆಗೂ ಆಗುತ್ತೆ ಮತ್ತೆ ನಮಗೆ ಮಾರ್ಕೆಟಿಂಗಿಗೂ ಆಗುತ್ತೆ. ಇದು ಎಲ್ಲೆಲ್ಲಿ ಉದಿ ಮತ್ತೆ ಈ ಥರ ಲೂಸ್ ಮಣ್ಣು ಸಿಗುತ್ತೆ ಸರ್, ಅದರಾಗಿ ಒಂದು 50 ಗಿಡ 100 ಗಿಡ ಈ ಥರಕ್ಕೆಲ್ಲ ಹಾಕೊಂಡು ಮೇಂಟೈನ್ ಮಾಡ್ತೀವಿ ಸರ್. ಇದೇನು ಝೀರೋ ಮೇಂಟೈನ್ ಸರ್. ಇದು ಒಂದು ಕಡ್ಡಿ, 1 ಅಡಿ ಈ ಥರ ಕಡ್ಡಿ ಇಷ್ಟು ಹಾಕಿಬಿಟ್ರೆ ನಮಗೊಂದು 8ರಿಂದ 9 ತಿಂಗಳೊಳಗೆ ಗೆಣಸು ಸಿಗುತ್ತೆ ಸರ್. ಹೌದೌದು ಸರ್. ನೀವು ಉಪಯೋಗಿಸ್ತೀರಾ? ಬೇಕಂದ್ರೆ ಮಾರ್ಕೆಟಿಂಗಿಗೂ ಐತೆ ಸರ್. ಇದರಿಂದನೂ ನಿಮ್ಗೆ ಆದಾಯದ ಮೂಲ ಐತೆ ಸರ್ ಬರುತ್ತೆ. ಹೌದೌದು. ಇದು ಎಳ್ಳಿ ಗಿಡನಾ? ಇದು ಹೌದು ಸರ್, ಎಳ್ಳಿ ಗಿಡ.
ಇದು ಉಪ್ಪಿನಕಾಯಿ ಮತ್ತು ಜ್ಯೂಸು ಈ ಥರಕ್ಕೆಲ್ಲ ಮಾರ್ಕೆಟಿಂಗ್ ಐತೆ ಸರ್ ಇದು. ಅಂದರೆ ಮನೆಗೂ ಉಪಯೋಗಿಸ್ತೀರ ಎಳ್ಳಿಕಾಯಿನ ಮತ್ತು ಮಾರ್ಕೆಟಿಂಗು ಇದೆ. ಹೌದೌದು ಇದು ಒಂದು ಆದಾಯದ ಮೂಲನೇ. ಹೌದು. ಇದೇನು ಗಿಡ? ಇದು ಯಾವ ಗಿಡ ಸಿದ್ದೇಶ್? ಸರ್ ಇದು ವಾಟರ್ ಆಪಲ್ ಸರ್ ಇದು. ಓ ವಾಟರ್ ಆಪಲ್. ಹೌದು ಸರ್ ಹೌದು. ಇತ್ತಂದು ಒಂದು 6 ತಿಂಗಳಿಂದ 8 ತಿಂಗಳು ಆಯ್ತು ಸರ್ ನಾಟಿ ಮಾಡಿ ನಾವು. ಇದೆಷ್ಟು ಒಂದು 10 ಗಿಡ ಇಟ್ಟಿದ್ರೆ ವಾಟರ್ ಆಪಲ್? ಹೌದು ಸರ್ ಇದೆ ಒಂದು 10 ವೆರೈಟಿನೇ ಇದೆ ಸರ್ ಇದು. 10 ವೆರೈಟಿನೇ ಇದೆ. ಹಾಂ. ಇದ್ರ ಬಗ್ಗೆ ಹೇಳಿ. ಇದು ಮಾರ್ಕೆಟಿಂಗ್ ಯಾವ ಥರ ಮಾಡ್ತೀರಾ ಸರ್? ಮಾರ್ಕೆಟಿಂಗು ಏನು ಮಾರ್ಕೆಟ್ ಇದೆ ಸರ್, ಇದಕ್ಕೇನು ಸಮಸ್ಯೆ ಇಲ್ಲ. ನಮಗೇನು ಮಿನಿಮಮ್ ಒಂದು 50ರಿಂದ 100 ರೂಪಾಯಿಗೆ ಹೋದ್ರೂ ಏನು ಲಾಸ್ ಇಲ್ಲ. ಒಂದು ಗಿಡ ಕರೆಕ್ಟಾಗಿ ಬಿಟ್ಟರೆ 50ರಿಂದ 100 kg ತಗೊಳ್ಳೋ ಬಿಡುತ್ತೆ. ನಮ್ಗೆ 50 ರೂಪಾಯಿ ಲೆಕ್ಕ ಹಾಕೊಂಡ್ರು ಒಂದು 5,000 ರೂಪಾಯಿ ಆರಾಮಾಗಿ ಮೇಂಟೆನೆನ್ಸ್ ಆಗುತ್ತೆ ಸರ್. ವರ್ಷಕ್ಕೆ 2ರಿಂದ 3 ಸತಿ ಬರುತ್ತೆ. ಏನು ಸ್ಮೆಲ್ ಬರ್ತಾ ಇದೆ, ಒಳ್ಳೆ ಘಮ ಘಮ ಅಂತ ಇದೆ. ಏನು ಗಿಡ ಅದು? ಪುದೀನ ಸರ್, ಪುದೀನ. ಹೌದು ಹೌದು. ಪುದೀನನಾ ಇದು? ಅದೇ ಘಮ ಘಮ ಅನಿಸ್ತಾ ಇದೆ ಮಕ ಅಂತ ನಾನು ಅನ್ಕೊಂಡೆ. ನಾಟಿ ಪುದೀನ? ಹೌದು ಸರ್, ನಾಟಿ. ಓಕೆ. ಇದು ಯಾವ ಗಿಡ ಇದು ಸರ್? ಇದು ಹಿಪ್ಪನೇರಳೆ ಸರ್, ಇದು ರೇಷ್ಮೆ ಅಂತಾರಲ್ಲ. ಹಿಪ್ಪನೇರಳೆ? ಹೌದು ಸರ್. ರೇಷ್ಮೆನೂ ಸಾಕಿದ್ದೀರಾ ಸರ್? ರೇಷ್ಮೆ ಅಂದರೆ ನಮ್ಮ ಟಗರು ಇದು ಆಡುಗಳಿಗೆ ಮೇವಿಗೋಸ್ಕರ ಮಾಡ್ತಾ ಇದೆ ಸರ್. ಅಂದರೆ ಇದನ್ನ ಟಗರುಗಳಿಗೂ ಸಹಿತ ಕೊಡ್ತೀರಾ? ಹೌದು ಕೊಡ್ಬೋದು. ಓಕೆ. ಅಡಿಕೆ ಇದೆಯಾ? ಸೊ ಅಡಿಕೆ ಇದೆ ಸರ್. ಅಡಿಕೆ ಎಷ್ಟಿದೆ? ಅಡಿಕೆ ಒಂದು 200 ಗಿಡ ಇದೆ ಸರ್. ಸಿದ್ದೇಶ್, ಇದು ಯಾವ ಗಿಡ ಸರ್? ಇದು ರಾಮಫಲ ಗಿಡ ಸರ್. ಇದು ರಾಮಫಲ? ಹೌದು. ನಿಮ್ಗೆ ನೋಡಕ್ ಚಿಕ್ಕ ಗಿಡ ಕಾಣ್ಬೋದು, ಆಲ್ರೆಡಿ ನೋಡಿ ಫ್ಲವರಿಂಗ್ ಬರ್ತಾ ಇದೆ ಇದೆಲ್ಲ. ಹಾಂ ಸರ್, ನೋಡಿ ಎಲ್ಲ ಫ್ಲವರಿಂಗ್ ಬರ್ತಾ ಇದೆ. ಹೌದು, ಬರ್ತಾ ಇದೆ. ಹಾಂ ನೋಡಿ ಸರ್. ಎಷ್ಟು ಗಿಡ ಇದೆ ಸರ್? ಇದು ಒಂದು 5 ಗಿಡ ಇದೆ ಸರ್ ಇದು. ಹೌದು ನೋಡಿ ಸರ್, ಇದೆಲ್ಲ ಫ್ಲವರಿಂಗ್ ಇದೆ. ಇದು ಚೆನ್ನಾಗಿ. ಹೌದು ಸರ್. ಹಾಂ, ಇದೇನು ಹಣ್ಣು ಮುಗಿಯುತ್ತೋ ಅದಾದ್ಮೇಲೆ 1 ತಿಂಗಳು ರೆಸ್ಟ್ ಕೊಟ್ಟು ಏನು ಇಲ್ಲಿ ಒಂದು ಇಷ್ಟು ಲೆವೆಲಿಗೆ ಕಟ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಇಮಿಡಿಯೇಟ್ ನಾವು ಫಸಲು ತೆಗಿಬೋದು ಸರ್. ಅದು ನಾವೀಗ ಗಿಡ ಕಾಯಿ ಮುಗೀತು ಹೆಚ್ಚಾಗಿ ಬೆಳೆಯಕ್ಕೆ ಬಿಡದಲೆ ಕುಬ್ಜವಾಗಿ ಇಟ್ಕೊಂಡು ಫಸಲು ತಕೊಂಡು 1 ತಿಂಗಳು ಆದ್ಮೇಲೆ ನಾವು ಏನು ಕಟಿಂಗ್ಸ್ ಕೊಡ್ತೀವೋ, ಕಟಿಂಗ್ಸ್ ಆದ ಒಂದು 20 ತಿಂಗಳೊಳಗೆ ಈ ಥರ ಚಿಗುರು ಬರುತ್ತೆ. ಚಿಗುರು ಬಂದು ನೆಕ್ಸ್ಟೇ ಹೂವು ಬರುತ್ತೆ ಸರ್. ಇದು ಹಂಗೆ ಬಿಟ್ಟರೆ ವರ್ಷಕ್ಕೆ ಒಂದೇ ಸತಿ ಫಸಲು ತೆಗಿಯೋಕ್ಕಾಗೋದು. ನಾವು ಕರೆಕ್ಟಾಗಿ ಯುಟಿಲೈಸೇಷನ್ ಮಾಡ್ಕೊಂಡು ಇದು ಕಟಿಂಗ್ಸ್ ಕೊಟ್ಕೊಂಡ್ರೆ ವರ್ಷಕ್ಕೆ 2 ಸತಿ ಬೆಳೆ ತೆಗಿಬೋದು ಸರ್. ಹೌದು, ತೆಗಿಬೋದು ಸರ್. ಓಕೆ. ನೋಡಿ ಸರ್, ಇದು ನಾವು ಈ ಕಂಬ ಹಾಕ್ಕೊಂಡು ಅದಕ್ಕೆಲ್ಲ ಬಂಡವಾಳ ಏನು ಹಾಕೋದು ಈ ಅವಶ್ಯಕತೆ ಇಲ್ದಲೆ ನಾವೇನು ಒಂದು ಮರ ಇರುತ್ತೆ ಅದೇ ಸಪೋರ್ಟಿಗೆ ಕೊಟ್ಕೊಂಡು ಒಂದು ವೇಸ್ಟ್ ಟೈರ್ ಇದು ಮಾಡ್ಕೊಂಡು ಮಾಡಿದ್ವಿ ಸರ್. ಇದು ಡ್ರ್ಯಾಗನ್ ಫ್ರೂಟ್ ಅಲ್ವರಾ? ಹೌದು ಸರ್, ಡ್ರ್ಯಾಗನ್ ಫ್ರೂಟ್ ಇದು. ಇದನ್ನು ನೀವೇ ಸಸಿ ರೆಡಿ ಮಾಡಿದ್ದ? ಹೌದು ಸರ್, ನಾವೇ ಸಸಿ ರೆಡಿ ಮಾಡ್ಕೊಂಡು ನಾವೇ ಬೆಳೆಸ್ತಾ ಇದ್ದೀವಿ ಸರ್. ನೋಡಿ ಸರ್, ಈ ಥರ ಸಣ್ಣ ಸಸಿ ರೆಡಿ ಮಾಡ್ಕೊಂಡು ಈ ಥರ ಮಾಡ್ಕೊಳ್ಳ ಸರ್ ಇದು. ನೀವು ಯಾರ ಹತ್ರನೂ ದುಡ್ಡು ಕೊಟ್ಟು ತರ್ತಾ ಇಲ್ಲ ಸಿದ್ದೇಶ್? ಹೌದು ಸರ್, ಹೌದು. ಸಸಿಗಳು ಸಹಿತ ನೀವೇ ರೆಡಿ ಮಾಡ್ಕೊಂತೀವಿ ಸರ್, ನಾವೇ ರೆಡಿ ಮಾಡ್ಕೊಂತ. ಗ್ರೇಟ್ ಐಡಿಯಾ ಸಿದ್ದೇಶ್. ಬೇರೆಯವ್ರು ಏನಾದ್ರು ಸಸಿ ಕೇಳಿದ್ರೆ ಕೊಡ್ತೀರಾ ಸರ್? ಕೊಡ್ತೀವಿ ಸರ್, ಕೊಡ್ತೀವಿ ಸರ್. ಕೊಡ್ತೀರಾ? ಅಂದ್ರೆ ಅಲ್ಪ ಪ್ರಮಾಣದಲ್ಲಿ? ಹೌದು, ಜಾಸ್ತಿ ಪ್ರಮಾಣ ಸಿಗಲ್ಲ. ನಾವೇನ್ ಮನೆಗೆ ಮಾಡ್ಕೊಂಡಿರ್ತೀವಿ ಅದ್ರಾಗ 1-2 ಗಿಡ, ಯಾಕೆಂದ್ರೆ ನಾವೇ ಬೆಳಿಬೇಕು ಅನ್ನೋದೇನಿಲ್ಲ, ಹೊರಗಡೆ ಅವರು ಬೆಳಿಲಿ ಅಂತ ಇದು ಮಾಡ್ತೀವಿ ಸರ್. ಬಂದವ್ರಿಗೂ ಕೊಡ್ತೀರಾ? ಕೊಡ್ತೀವಿ ಸರ್, ಕೊಡ್ತೀವಿ. ನೋಡಿ ಸರ್, ಇದು ಒಳ್ಳೆ ಫಸಲಿದೆ. ಇದು ನಾಟಿ ವೆರೈಟಿ ಸರ್. ಇದು ಪರಂಗಿದೆ. ಹೌದು, ನಾಟಿ ವೆರೈಟಿ? ಹೌದು ಸರ್, ನಾಟಿ ವೆರೈಟಿ ಸರ್. ಇದು ಇದನ್ನು ಮನೆ ಬಳಕೆಗೆ ಉಪಯೋಗಿಸ್ತೀವಿ ಸರ್. ಕಾಯಲ್ಲೆಲ್ಲ ಪಲ್ಯ ಈ ಥರ ಮಾಡ್ಕೊಂಡು ಹಣ್ಣಾದಾಗ ನಾವು ಬಳಸ್ತೀವಿ ಸರ್. ಓಕೆ. ಇದೇನು ಹುಲ್ಲು? ಇದು ನೇಪಿಯರ? ಹೌದು ಸರ್, ಇದು ಗಿಣಿ ಗ್ರಾಸ್ ಅಂತ. ಇದು ಗಿಣಿ ಹುಲ್ಲು ಅಂತಾರಲ್ಲ, ಇದು ಹಸುಗಳಿಗೆ ಬಳಸ್ತೀವಿ ಸರ್. ಇದು ಹಸುಗಳಿಗೆ ಹಾಕಂತಾರೆ? ಹೌದು ಸರ್, ಹೌದು. ವೈಟ್ ಕಲರ್ ಬರುತ್ತೆ ವಾಟರ್ ಆಪಲ್. ಬಿಳಿಯ ಕಲರ್? ಹೌದು ಸರ್, ವೈಟ್ ಬರುತ್ತೆ ಇದು. ನಮ್ಮ ಹತ್ರ ವೈಟು ಮತ್ತು ಪಿಂಕು ಮತ್ತು ಗ್ರೀನು ಈ ಥರ ಒಂದು 10 ವೆರೈಟಿ ಇದೆ ಸರ್. ಮತ್ತು ಸೈಜ್ ಮೇಲೆ ಡಿಪೆಂಡ್ ಆಗೋಂಥ ವೆರೈಟಿನೂ ಹಾಕಿದ್ದೀವಿ ಸರ್. ಓಕೆ. ವೈಟ್ ನೇರಳೆ ಒಂದು 3 ಗಿಡ ಇದನ್ನ ಹಾಕಿದ್ದೀವಿ. ವೈಟ್ ನೇರಳೆ? ಹೌದು ಸರ್, ವೈಟ್ ನೇರಳೆ. ಎಲ್ಲ ಬ್ಲ್ಯಾಕ್ ಕಲರ್ ನೋಡಿರ್ತಾರೆ, ಇದು ವೈಟ್ ನೇರಳೆ ಸರ್. ಬಿಳಿ ನೇರಳೆ? ಹೌದು ಸರ್, ಹೌದು, ಬಿಳಿ ನೇರಳೆ ಸರ್. ಇದು ಯಾವ ಗಿಡ? ಇದು ಮಿಲ್ಕ್ ಫ್ರೂಟ್ ಅಂತ ಸರ್. ಇದು ಮಿಲ್ಕ್ ಫ್ರೂಟ್? ಹೌದು ಸರ್, ಮಿಲ್ಕ್ ಫ್ರೂಟ್. ಇದು ನೋಡಿ ಸರ್, ಇದು ಸ್ಟಾರ್ ಫ್ರೂಟ್ ಅಂತ. ಇದು ಸ್ಟಾರ್ ಫ್ರೂಟ್? ಹೌದು ಸರ್, ಸ್ಟಾರ್ ಫ್ರೂಟ್. ಅದರಾಗೂ ಸ್ವೀಟ್ ವೆರೈಟಿ ಸರ್. ಇದು 2 ವೆರೈಟಿ ಬರುತ್ತೆ, ಹುಳಿ ಮತ್ತು ಸ್ವೀಟು. ಇದು ಸ್ವೀಟ್ ವೆರೈಟಿ ಸರ್. ಇದು ಕಿತ್ಲೆ ಸರ್. ಇದು ಕಿತ್ಲೆ? ಹೌದು ಸರ್, ಕಿತ್ಲೆ.
ಯಾವ ವೆರೈಟಿ ಇದು? ಸರ್ ಇದು ವೆರೈಟಿ ಗೊತ್ತಿಲ್ಲ, ಒಟ್ಟಿನಾಗ ಕಿತ್ಲೆ ಹಾಕಿದ್ದು ಸರ್ ಇದು. ಹಾಂ ಎಷ್ಟು ವರ್ಷದ ಗಿಡ ಇದು? ಸರ್ ಇದು 1 ವರ್ಷ ಗಿಡ ಸರ್ ಇದು. 1 ವರ್ಷ? ಹೌದೌದು ಸರ್ ಗಿಡ. ಇದು ಸೀಬೆ ವೆರೈಟಿ ಸರ್, ಇದು ತೈವಾನ್ ಪಿಂಕ್ ಅಂತ. ನೋಡಿ ಸರ್, ಈ ಸಣ್ಣ ಗಿಡದಲ್ಲೇ ನೋಡಿ ಯಾವ ಥರ ಕಾಯಿದೆ ನೋಡಿ ಸರ್, ನೀವೇ ನೋಡಿ. ಹೌದು, ಸಣ್ಣ ಗಿಡ ಆದರೂ ಒಳ್ಳೆ ಇಳುವರಿ ಬರುತ್ತೆ ಸರ್ ಇದು. ಇನ್ನೂ ಇಳುವರಿ ಜಾಸ್ತಿ ಇತ್ತು, ನಾವೇ ತಿನ್ನಿಂಗ್ ಮಾಡಿ ಜಾಸ್ತಿ ಕಾಯಿ ಬಿಟ್ಟರೆ ಗ್ರೋತ್ ಬರಲ್ಲ ಗಿಡ ಅಂತ ಕಡಿಮೆ ಕಾಯಿ ಬಿಟ್ಟಿದೆ ಸರ್. ಇದು ಸೀಬೆ ವೆರೈಟಿ ಸರ್ ಇದು. ಯಾವ ವೆರೈಟಿ ಇದು? ಸರ್ ಇದು ಬ್ಲ್ಯಾಕ್ ಡೈಮಂಡ್ ಅಂತ. ಬ್ಲ್ಯಾಕ್ ಡೈಮಂಡ್? ಹೌದೌದು ಸರ್. ಇಲ್ಲಿ ನೋಡಿ ಸರ್, ಇದು ಮೋಸಂಬಿ ಸರ್ ಇದು. ಇದು ಮೋಸಂಬಿ? ಹೌದು ಸರ್, ಮೋಸಂಬಿ. ಇದು ವೈಟ್ ನೇಲೆ ಸರ್ ಇದು. ಇದು ಪಲಾವ್ ಯೂಸ್ ಮಾಡ್ತಾರಲ್ಲ, ಚಕ್ಕೆ ಮತ್ತು ಮೊಗ್ಗು ಮತ್ತು ಎಲೆ 3 ಯೂಸ್ ಆಗೋಂಥ ಗಿಡ ಸರ್ ಇದು. ಮೊದಲಿಂದ ಹೇಳಿ ಸರ್. ಚಕ್ಕೆ ಮತ್ತು ಎಲೆ ಮತ್ತು ಮೊಗ್ಗು ಬರುತ್ತೆ ಸರ್ ಇದ್ರಾಗೆ. 3 ಥರ ಯೂಸ್ ಮಾಡೋ ಅಂಥದ್ದು ಗಿಡ ಇದು ಸರ್. ಇದು ಅಬಿವು ಅಂತ ಒಂದು ಫ್ರೂಟ್ ಸರ್ ಇದು. ಅಬಿವು? ಹೌದು ಸರ್, ಅಬಿವು. ಅಬಿವು ಗಿಡ? ಹೌದು ಸರ್, ಗಿಡ ಇದು. ಇದು ಪನ್ನೇರಳೆ ಅಂತ ಸರ್ ಇದು ವೆರೈಟಿ. ಪನ್ನೇರಳೆ? ಹೌದು ಸರ್, ಹೌದು.